ಮಾಡಿದ್ದಾರೆ ಅನ್ನೋಂಥದ್ದು ಒಂದು. ಅಂದರೆ ಎರಡು ಸಮುದಾಯಗಳಿಗೆ ಅಪಮಾನ ಮಾಡಿದ್ದಾರೆ, ಎರಡು ವರ್ಗದವರು ಕೂಡ ದೂರನ್ನು ದಾಖಲಿಸಿ ಅನೇಕ ದೂರನ್ನು ಕೊಟ್ಟಿದ್ದಾರೆ. ಕಾನೂನಿನಂತೆ ಏನು ಕ್ರಮವನ್ನು ಕೈಗೊಳ್ತಾರೆ. ಇದರ ಸತ್ಯಾಸತ್ಯತೆಯ ಬಗ್ಗೆ ಕೂಡ ತನಿಖೆ ಆಗಬೇಕು. FSL ರಿಪೋರ್ಟನ್ನು ಕರೆಕ್ಟಾಗಿ ಮಾಡಬೇಕು. ಸರ್ಕಾರ ಯಾವುದೇ ಕಾರಣಕ್ಕೆ ಪಕ್ಷ ರಾಜಕಾರಣವನ್ನು ಮಾಡದೇನೆ ಸತ್ಯಾಸತ್ಯತೆಯನ್ನು ತನಿಖೆ ಮಾಡಬೇಕನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಇವತ್ತು ನರೇಂದ್ರ ಮೋದಿಯವರ ಜನ್ಮದಿನ. ದೇಶಾದ್ಯಂತ ನಾವು ಸೇವಾ ಚಟುವಟಿಕೆಯಲ್ಲಿ ಭಾಗವಹಿಸಿದ್ದೀವಿ. ಸ್ವಚ್ಛತಾ ಅಭಿಯಾನ, ಈ ದೇಶದ ಸ್ವಾತಂತ್ರ್ಯೋತ್ಸವದ ನಂತರ ಈ ದೇಶದಲ್ಲಿ ಆದಂಥ ಅಭಿವೃದ್ಧಿ ಕೆಲಸಗಳು ಮತ್ತು ಸ್ವಾತಂತ್ರ್ಯ ಹೋರಾಟ, ಇದರ ಬಗ್ಗೆ ಚಿತ್ರ ಪ್ರದರ್ಶಿನಿ, ರಕ್ತದಾನ ಶಿಬಿರಗಳು, ಆರೋಗ್ಯ ತಪಾಸಣಾ ಶಿಬಿರಗಳು, ಹೀಗೆ ಬೇರೆ ಬೇರೆ ಕಾರ್ಯಕ್ರಮಗಳ ಮೂಲಕ ನರೇಂದ್ರ ಮೋದಿಯವರ ಜನ್ಮದಿನವನ್ನು ಆಚರಣೆ ಮಾಡಿ ಶುಭವನ್ನು ಕೊಡುವಂಥದ್ದನ್ನು ನಮ್ಮ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿಯವರಿಗೆ ಈ ದೇಶದ ಕೆಲಸವನ್ನು ಮಾಡೋದಕ್ಕೆ ಇನ್ನಷ್ಟು ಶಕ್ತಿ ಸಿಗಲಿ. ತನಗಾಗಿ ಏನೂ ಇಲ್ಲ, ದೇಶಕ್ಕಾಗಿ ಸರ್ವಸ್ವ ಅನ್ನುವಂಥ ಜೀವನವನ್ನು ಅವರು ಮಾಡಿದಂಥವರು. ನಾಳೆ ಅವರು ಬಿಟ್ಟು ಹೋಗುವ ಸಂದರ್ಭದಲ್ಲಿ ಕೂಡ ಅವರಿಗಾಗಿ ಏನೂ ಇಲ್ಲ, ಎಲ್ಲವನ್ನ, ತನ್ನ ಜೀವನವನ್ನು ಪೂರ್ತಿ, ತಮ್ಮ ಸಮಯವನ್ನು, ತಮ್ಮ ಯೌವನವನ್ನು, ತಮ್ಮ ಶಕ್ತಿಯನ್ನು, ತಮ್ಮ ಬುದ್ಧಿಯನ್ನು ಎಲ್ಲವನ್ನು ಕೂಡ ದೇಶಕ್ಕಾಗಿ ಕೊಟ್ಟು ಈ ದೇಶದ ಸೇವೆಯನ್ನು ಮಾಡುವಂಥ, ಭಾರತಕ್ಕೆ ವಿದೇಶದಲ್ಲಿ ಕೂಡ ಗೌರವ ಸಿಗುವ ರೀತಿಯಲ್ಲಿ ಮಾಡಿದಂಥ ಒಬ್ಬ ಮೇರು ವ್ಯಕ್ತಿತ್ವದ ನಾಯಕ. ಕೇವಲ ನಮ್ಮ ನಾಯಕ ಅಲ್ಲ, ವಿಶ್ವ ನಾಯಕನಾಗಿ ಇವತ್ತು ಬೆಳೀತಾ ಇರುವಂಥ ನರೇಂದ್ರ ಮೋದಿಯವರಿಗೆ ಭಗವಂತ ಆಯುರಾರೋಗ್ಯವನ್ನು, ಶಕ್ತಿಯನ್ನು ಕೊಡಲಿ ಅನ್ನುವಂಥ ಪ್ರಾರ್ಥನೆಯನ್ನು ನಾವು ಮಾಡಲಿಕ್ಕೆ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ. ಕಲ್ಮಗಳೂರು, ಕೋಲಾರ, ಕೊಪ್ಪಳ ಇಲ್ಲೆಲ್ಲ ಈದ್ ಮಿಲಾದ್ ಮೆರವಣಿಗೆಗಳ ಪ್ಯಾಲೆಸ್ತೈನ್ ಧ್ವಜಗಳನ್ನ ಬಳಕೆ ಮಾಡಲಾಗಿದೆ. BC ರೋಡ್ನಲ್ಲಿ ಮಿಲಾದ್ ಮೆರವಣಿಗೆ ತಡೆಯಿರಿ ಅನ್ನುವಂಥ ಸವಾಲು ಹಾಕಿರುವಂಥ ಘಟನೆ ಎಲ್ಲವೂ ಕೂಡ ನಿನ್ನೆ ಮೊನ್ನೆ ನಡೆದಿದೆ. ಕರ್ನಾಟಕ ರಾಜ್ಯದಲ್ಲಿ ಅಪರಾಧಿಗಳ ಮೇಲುಗೈ ಆಗ್ತಾ ಇದೆ, ದೇಶದ್ರೋಹಿಗಳ ಮೇಲುಗೈ ಆಗ್ತಾ ಇದೆ. ಯಾವಾಗ ವಿಧಾನಸೌಧದಲ್ಲೇ ಪಾಕಿಸ್ತಾನ ಜಿಂದಾಬಾದ್ ಅಂತವರಿಗೆ ಶಿಕ್ಷೆ ಆಗಿಲ್ವೋ, ಯಾರೋ ಇವತ್ತು ದೇಶದ್ರೋಹಕ್ಕೆ ಕುಮ್ಮಕ್ಕು ಕೊಡ್ತಾವ್ರ ಅಂತ ಸರ್ಕಾರ ಬಂದಾಗೆಲ್ಲ ಇಂಥ ಕಹಿ ಘಟನೆಗಳು ನಮ್ಮ ರಾಜ್ಯದಲ್ಲಿ ನಡೆದಿದ್ದಾವೆ. ಭಾರತದಲ್ಲಿ, ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ, ಮೈಸೂರಲ್ಲಿ, ಕೊಡಗಲ್ಲಿ, ಹಾಸನದಲ್ಲಿ, ನಾಗಮಂಗಲದಲ್ಲಿ, ಬೇರೆ ಬೇರೆ ಜಾಗಗಳಲ್ಲಿ, ಕೋಲಾರದಲ್ಲಿ ಇವತ್ತು ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂಥ ಘೋಷಣೆ ಕೇಳಿ ಬರ್ತಾ ಇದೆ, ಪ್ಯಾಲೆಸ್ತೈನ್ ಧ್ವಜ ಹಾರ್ತಾ ಇದೆ. ಆದರೆ ಕ್ರಮ ಕೈಗೊಳ್ಳುವಂಥ ರಾಜ್ಯ ಸರ್ಕಾರ ಎಲ್ಲಿದೆ? ಕೇವಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ, ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡೋದಕ್ಕಾಗಿ, ದೇಶದ್ರೋಹ ಮಾಡಿದ್ರೂ ಅಡ್ಡಿ ಇಲ್ಲ, ನಮಗೆ ವೋಟ್ ಬೇಕನ್ನುವಂಥ ಮಾನಸಿಕತೆ ಇರುವಂಥ ಸಿದ್ದರಾಮಯ್ಯನವರಿಂದ ನಾವು ದೇಶ ಪ್ರೇಮವನ್ನು ಅಥವಾ ಕಾನೂನನ್ನು ನಿರೀಕ್ಷೆ ಮಾಡಲಿಕ್ಕೆ ಹೇಗೆ ಸಾಧ್ಯ? ನ್ಯಾಯವನ್ನು ನಿರೀಕ್ಷೆ ಮಾಡೋಕ್ಕೆ ಹೇಗೆ ಸಾಧ್ಯ? ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ತಕ್ಷಣ ದೇಶದ್ರೋಹಿಗಳನ್ನು, ಸಮಾಜದ್ರೋಹಿಗಳನ್ನು ಬಂಧಿಸಬೇಕು. ಇವತ್ತು ಯಾವ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ PFI ಇತ್ತು, ಅದು SDPI ಹೆಸರಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದೆ. ಆ ಎಲ್ಲ ನಾಯಕರು ಕೂಡ SDPI ಜಾಯಿನ್ ಆಗಿದ್ದಾರೆ. ಅವರ ಮೇಲೆ ಕ್ರಮ ಕೈಗೊಳ್ಳುವಂಥದ್ದು ಆಗ್ತಾ ಇಲ್ಲ. ಹಲವಾರು ಕಡೆಗಳಲ್ಲಿ SDPI ಜೊತೆನೇ ಕಾಂಗ್ರೆಸ್ ಕೈ ಜೋಡಿಸುವಂಥದ್ದು ಆಗ್ತಾ ಇದೆ. ಅದಕ್ಕಾಗಿ ಅವರಿಗೆ ಕುಮ್ಮಕ್ಕು ಸಿಗ್ತಾ ಇದೆ. ತಕ್ಷಣ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವುದಕ್ಕಾಗಿ ಇಂಥ ಎಲ್ಲ ದೇಶದ್ರೋಹಿಗಳನ್ನು, ಸಮಾಜದ್ರೋಹಿಗಳನ್ನು, ಯಾರು ನಾಗಮಂಗಲದಲ್ಲಿ ಗಣಪತಿಗೆ ಅವಮಾನ ಮಾಡಿದ್ರು, ಗಣಪತಿಯ ಮೂರ್ತಿಯನ್ನು ವಿಘ್ನ ಮಾಡಿದ್ರು, ಅಂಥವರಿಗೆ ಮತ್ತು ಅಂಥ ಮಾನಸಿಕತೆಯನ್ನು ಮಟ್ಟ ಹಾಕುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ನಾನು ಬಹಳ ಮೊದಲೇ ಒತ್ತಾಯ ಮಾಡಿದ್ದೀನಿ. ನಾಗಮಂಗಲ ಘಟನೆಯಲ್ಲಿ ಕೇರಳದ ಕೈವಾಡ ಇದೆ, ಅದಕ್ಕಾಗಿ NIA ತನಿಖೆ ಆಗಬೇಕು ಅನ್ನುವಂಥದ್ದನ್ನು ನಾನು ಡೇ1 ಹೇಳಿದ್ದೆ. ತಕ್ಷಣ ಇವತ್ತು NIA ತನಿಖೆಗೆ ಕೊಡಬೇಕು. NIA ತನಿಖೆ ಮೂಲಕ ಮಾತ್ರ ಯಾರು ಕೇರಳದಿಂದ ಬಂದಿದ್ರು, ಯಾರು ಮಾಸ್ಕ್ ಹಾಕೊಂಡು ಬಂದಿದ್ರು, ಯಾರು ಮಾಸ್ಕನ್ನು ಖರೀದಿ ಮಾಡಿದ್ರು, ಯಾರು ಕಲ್ಲು ಎಸೆದಿದ್ರು, ಯಾರು ಪೆಟ್ರೋಲ್ ಬಾಂಬ್ ಎಸೆದಿದ್ರು ಅನ್ನುವಂಥದ್ದನ್ನು ತನಿಖೆ ಮಾಡೋಕ್ಕೆ ಸಾಧ್ಯ. ಕರ್ನಾಟಕ ಪೊಲೀಸರಿಗೆ ಇವತ್ತು ಸತ್ವ ಇಲ್ಲ, ಯಾಕೆಂದರೆ ಅವರ ಕೈಯನ್ನು ಕಟ್ಟಿ ಹಾಕಿದೆ ನಮ್ಮ ರಾಜ್ಯ ಸರ್ಕಾರ. ಕರ್ನಾಟಕದ ಪೊಲೀಸರು
ಕೇವಲ ಕರ್ನಾಟಕ ರಾಜ್ಯ ಸರ್ಕಾರ ಹೇಳಿದಂತೆ ಮಾತ್ರ ಮಾಡೋಕ್ಕೆ ಸಾಧ್ಯ. ಯಾಕಂದರೆ ಮುಖ್ಯಮಂತ್ರಿಗಳು ಮತ್ತು ಪರಮೇಶ್ವರ್ ಅವರು ಇದೊಂದು ಚಿಕ್ಕ ಘಟನೆ ಅಂತ ಹೇಳಿದ್ದಾರೆ. ಅವರಿಂದ ನಾವು ನ್ಯಾಯ ನಿರೀಕ್ಷೆಗೆ ಸಾಧ್ಯ ಇಲ್ಲ. ಅದಕ್ಕಾಗಿ ಎನ್ಐಎ ತನಿಖೆ ಆದಾಗ ಮಾತ್ರ ಯಾರು ಕೇರಳದಿಂದ ಬಂದಿದ್ದಾರೆ, ಯಾರು ಈ ಘಟನೆಗೆ ಕುಮ್ಮಕ್ಕು ಕೊಟ್ಟಿದ್ದಾರೆ ಮತ್ತು ಅಂಗಡಿಗಳನ್ನು ಸುಟ್ಟಿದ್ದಾರೆ ಅನ್ನುವಂಥ ಸತ್ಯ ಹೊರಬರಕ್ಕೆ ಸಾಧ್ಯ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.